ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಆಶಾ. ಹೇಗಿದ್ದೀರೆಲ್ಲ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಕಾಳಿ ಮಾತೆಯಿಂದ ನಿಮಗೊಂದು ದಿವ್ಯ ಸಂದೇಶ. ಈ ರೀಡಿಂಗ್ನ ನಾವು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ನೋಡೋಣ. ಕ್ಯಾಂಡಲ್ ವ್ಯಾಕ್ಸಿಂದ ನಿಮಗೆ ಕಾಳಿ ಮಾತೆ ಯಾವೆಲ್ಲ ಸಂದೇಶವನ್ನು ಕೊಡೋದಕ್ಕೆ ನಿಮ್ಮ ಹತ್ತಿರ ಬಂದಿದ್ದಾರೆ. ಈ ವಿಡಿಯೋ ಕೇವಲ ತಾತ್ಕಾಲಿಕವಲ್ಲ, ಇದು ನಿಮ್ಮನ್ನು ಅರಸಿ ಬಂದಿರುವಂತಹ ವಿಡಿಯೋ. ಓಕೆನಾ? ಇಲ್ಲಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಇದ್ದು ಎಲ್ಲೋ ಒಂದು ಕಡೆ ನನ್ನನ್ನು ಅರ್ಥ ಮಾಡಿಕೊಳ್ಳುವಂತಹವರಿಲ್ಲ, ನಾನು ಎಷ್ಟೇ ಒಳ್ಳೆಯದು ಮಾಡಿದರೂ ನನಗೆ ಸಿಗುತ್ತಿರುವುದು ನೋವು ಮಾತ್ರ ಅಂತ ನಿಮಗೇನಾದರೂ ಅನ್ನಿಸ್ತಾ ಇದ್ದರೆ ಖಂಡಿತವಾಗಿಯೂ ಈ ರೀಡಿಂಗ್ ನಿಮಗಾಗಿರುತ್ತೆ. ಮತ್ತು ರಾತ್ರಿ ವೇಳೆ ನೀವು ಕಣ್ಣೀರು ಹಾಕ್ತಾ ಇರೋದು, ನನ್ನ ದಾರಿ ಯಾವುದು, ನನ್ನನ್ನು ಈ ಕಷ್ಟದಿಂದ ಯಾರು ದಡ ಸೇರಿಸ್ತಾರೆ ಅಂತ ನೀವೇನಾದರೂ ಯೋಚಿಸ್ತಾ ಕುಳಿತಾ ಇದ್ದರೆ ಈ ಕ್ಷಣ ನಿಮಗೆ ಈ ಕಾಳಿ ಮಾತೆಯಿಂದ ನೀವು ಯಾರಿಗೆ ಹೇಳಿಕೊಳ್ಳಲಾಗದ ನೋವನ್ನು ಸಹಿತ ನೀವು ಈ ಕಾಳಿ ಮಾತೆಯ ಜೊತೆ ಹೇಳ್ಕೋಬಹುದು. ಅಂದರೆ ಅವರ ದಿವ್ಯ ಸಂದೇಶ ಏನಾಗಿರುತ್ತಪ್ಪ ಅಂತ ಹೇಳಿದರೆ, ಕಾಳಿ ಮಾತೆ ನಾನು ನಿಮ್ಮ ಜೊತೆ ಇದ್ದೇನೆ, ಧೈರ್ಯವಾಗಿರು ಮಗು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಕೊನೆವರೆಗೂ ವಿಡಿಯೋ ನೋಡಿ. ಇಲ್ಲಿ ನಿಮಗೆ ಕಾಳಿ ಮಾತೆ ಯಾವ ಸಂದೇಶವನ್ನು ಕೊಡೋದಕ್ಕೆ ನಿಮಗೆ ಬಂದಿದ್ದಾರೆ ಅನ್ನೋದನ್ನು ನೋಡೋಣ. ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ. ಥ್ಯಾಂಕ್ ಯು. ನನಗೆಲ್ಲ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಕ್ಯಾಂಡಲ್ ವ್ಯಾಕ್ಸಿಂದ ನಿಮಗೆ ಕಾಳಿ ಮಾತೆ ಯಾವ ಸಂದೇಶ ಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಕಾಳಿ ಮಾತಾ, ಥ್ಯಾಂಕ್ ಯು. ಮೊದಲನೇ ವಿಷಯ ಏನಪ್ಪ ಅಂತ ಹೇಳಿದರೆ, ಮೊದಲನೇದಾಗಿ ಹಾರ್ಟ್ ಸಿಂಬಲ್ ಬಂದಿದೆ. ಓಕೆ, ಇಲ್ಲಿ ಪ್ರೀತಿಯಿಂದ ವಂಚಿತವಾಗಿದ್ದೀರಾ, ಪ್ರೀತಿಯಲ್ಲಿ ಮೋಸ ಹೋಗಿದ್ದೀರಾ, ನಿಮ್ಮನ್ನು ಪ್ರೀತಿಯಲ್ಲಿ ತುಂಬಾ ಮೋಸದ ಹತ್ತಿರ ಕರ್ಕೊಂಡು ಹೋಗಿದ್ದಾರೆ. ನೀವು ಕೆಲವು ತಿಂಗಳಿಂದ ಜೀವನವನ್ನು ಸಾಕನ್ನಿಸಿದೆ, ನಿಮಗೆ ಈ ಜೀವನನೇ ಸಾಕಪ್ಪ, ನೀವು ಯಾರನ್ನೋ ಅತಿಯಾಗಿ ನಂಬಿದ್ದೀರಾ, ಅವರಿಗೆ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಸತ್ಯವನ್ನು ಸಹಿತ ತೆರೆದಿಟ್ಟಿದ್ದೀರಾ. ಆದರೆ ಅವರು ನಿಮ್ಮ ನಂಬಿಕೆಯನ್ನು ಮುರಿದು ಹಾಕಿದ್ದಾರೆ. ನನ್ನವರೇ ನನಗೆ ಮೋಸ ಮಾಡಿದರು ಎಂಬಂತಹ ನಿಮ್ಮ ಹೃದಯದಲ್ಲಿ ಒಂದು ಬೇಜಾರಿದೆ, ತುಂಬ ಬೇಜಾರಿದೆ. ಓಕೆ, ಇಲ್ಲಿ ಎಂ ಅಕ್ಷರ ತೋರಿಸ್ತಾ ಇದೆ, ಎಲ್ ಅಕ್ಷರ ತೋರಿಸ್ತಾ ಇದೆ. ಮೊದಲನೇದಾಗಿಯೇ ಎಂ ಅಕ್ಷರ ಬಂದಿದೆ, ಯು ಇದೆ. ಓಕೆ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಇನ್ನು ಯಾವ ಸಂದೇಶ ಕೊಡ್ತಾ ಇದ್ದಾರೆ? ಥ್ಯಾಂಕ್ ಯು. ನೀವು ಹೋಗ್ತಾ ಇರೋ ದಾರಿಲಿ ಸಣ್ಣ ಪುಟ್ಟ ಎಡವು ಇದೆ, ತೊಂದರೆಗಳನ್ನು ನೋಡ್ತಾನೆ ಇದ್ದೀರಾ. ಪ್ರೀತಿಲಿ ನಿಮಗೆ ತುಂಬಾ ನೋವಾಗಿದೆ, ಮೋಸ ಆಗಿದೆ, ನಿಮ್ಮವರೇ ನಿಮಗೆ ತೊಂದರೆ ಕೊಟ್ಟಿರೋದನ್ನು ತೋರಿಸ್ತಾ ಇದ್ದಾರೆ. ಈ ತೊಂದರೆಯಲ್ಲಿ ನಿಮಗೆ ಅನ್ನಿಸ್ತಾ ಇದೆ, ನಾನು ಎಲ್ಲರನ್ನೂ ಪ್ರೀತಿ ಮಾಡ್ತೀನಿ, ನನಗೋಸ್ಕರ ಯಾರೂ ಇಲ್ಲ, ನಾನು ಎಲ್ಲರನ್ನೂ ತುಂಬಾ ಪ್ರೀತಿಯಿಂದ ನೋಡ್ತೀನಿ, ನಂಬಿಕೆಯಿಂದ ಹೋಗ್ತಾ ಇದ್ದೀನಿ, ಆದರೆ ಯಾಕೆ ನನಗಾಗಿಯೇ ಈ ಮೋಸ ಅಂತ ಹೇಳಿ ನೀವು ಕಾಳಿ ಮಾತೆನ ಕೇಳ್ತಾ ಇರ್ಬೋದು. ನಿಮ್ಮ ಮನಸ್ಸು ತುಂಬ ಒಂಥರ ಹೇಗಾಗಿದೆ ಅಂತ ಹೇಳಿದರೆ, ಯಾರೂ ಬೇಡ, ನಾನು ಒಂಟಿಯಾಗಿದ್ದರೆ ಸಾಕು ಅನ್ನುವಂಥದ್ದು. ಏಕೆಂದರೆ ಇಲ್ಲಿ ಡ್ರಾಪು ಸಹಿತ ಅಷ್ಟೇ ನಿಧಾನವಾಗಿ ಹೋಗಿದೆ, ನಿಮ್ಮ ಮನಸ್ಥಿತಿನೂ ಸಹಿತ ಅಷ್ಟೇ ನಿಧಾನವಾಗಿ ಹೋಗ್ತಾ ಇದೆ. ಯಾವುದೇ ಥರದ ಯೋಚನೆಗಳು ಬೇಡ, ಯಾರೂ ನನ್ನ ಜೊತೆ ಇರೋದು ಬೇಡ, ನನ್ನ ಜೀವನ ಸಾಕು, ನಾನು ಒಂಟಿಯಾಗಿದ್ದರೆ ಸಾಕು, ಎಲ್ಲರೂ ನಂಬಿಕೆ ದ್ರೋಹಿಗಳು, ನಾನು ನಂಬಿರೋದಕ್ಕೆ ನನಗೆ ಮೋಸ ಆಯಿತು, ಪ್ರತಿಯೊಂದು ಹೆಜ್ಜೆಯಲ್ಲೂ ನನಗೆ ಒಳ್ಳೆಯದನ್ನೇ ಬಯಸಿದೆ ನಾನು ಅವರಿಗೆ, ಆದರೆ ನನಗೆ ನೋವಾಗ್ತಾ ಇದೆ, ನನಗೆ ಮೋಸ ಆಗ್ತಾ ಇದೆ ಅಂತ ಹೇಳಿ ಪ್ರತಿದಿನವೂ ಪ್ರತಿ ಕ್ಷಣವೂ ತುಂಬ ಕೊರಗ್ತಾ ಇದ್ದೀರಾ. ನಿಮ್ಮ ಈಗಿನ ಪರಿಸ್ಥಿತಿ ಹೇಗಾಗ್ತಾ ಇದೆಯಪ್ಪ ಅಂತ ಹೇಳಿದರೆ, ನಿಧಾನವಾಗಿದೆ, ಯಾವುದೇ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಯಾರ ಜೊತೆ ಮಾತಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ದೇವರು ಸುಳ್ಳು, ಯಾರು ದೇವ್ರನ್ನ ನಂಬುವಂತಹ ಸ್ಥಿತಿಲಿಲ್ಲ.
ನಿಮ್ಮದು ಇಲ್ಲಿ ಪ್ರೀತಿ ನಿಮ್ದು ಹೇಗಿತ್ತಪ್ಪ ಅಂತ ಹೇಳಿದರೆ ಒನ್ ವೇ ಅಂತ ಹೇಳ್ಬೋದು. ಏಕೆಂದರೆ ನೀವು ಅಷ್ಟೊಂದು ಗಾಢವಾಗಿ ಪ್ರೀತಿ ಮಾಡಿದ್ದೀರ, ಬಟ್ ಆ ವ್ಯಕ್ತಿ ಅಷ್ಟೊಂದು ನಿಮ್ಮನ್ನು ಪ್ರೀತಿ ಮಾಡಿಲ್ಲ. ನಿಮ್ಮ ಜೀವನದಲ್ಲಿ ಬಂದಿದ್ದು ನಿಮಗೆ ಅವರು ಯಾವ ರೀತಿ ಅಂತ ಹೇಳಿದರೆ ಏನೋ ಒಂದು ನಿಮ್ಮ ಜೀವನಕ್ಕೆ ನಿಮಗೆ ಒಂದು ಪಾಠ ಕಲಿಸೋದಕ್ಕೆ ಅಂತಲೇ ಹೇಳ್ಬೋದು. ಇಲ್ಲಿ ಸಣ್ಣ ಸಣ್ಣ ಜ್ವಾಲೆಗಳು ನಿಮಗೆ ಕಾಣ್ತಾ ಇದೆ, ಸಣ್ಣ ಸಣ್ಣ ಚುಕ್ಕೆಗಳು ಬಂದು ಹೋಗ್ತಾ ಇದೆ. ಅದು ಏನು ಹೇಳ್ತಾ ಇದೆಪ್ಪ ಅಂತ ಹೇಳಿದರೆ ಒಂದೇ ರೀತಿಯಾದಂತಹ ಮನಸ್ಥಿತಿನ ಇಟ್ಕೊಳ್ಳೋದ್ರಿಂದ ಇಲ್ಲಿ ನಿಮಗೆ ಯಾವುದೇ ಥರದ ಪರಿಹಾರ ಸಿಗೋದಿಲ್ಲ. ಇಲ್ಲಿ ಕುಂಭ ಸಿಗ್ತಾ ಇದೆ. ಕುಂಭ ಅಂದರೆ ನಿಮಗೆ ಗೊತ್ತಿಲ್ಲ, ಕೊಡ ಅಂತಾರಲ್ವ, ಆ ಕೊಡ ಕಾಣ್ತಾ ಇದೆ. ಕೊಡ ಅಂತ ಹೇಳಿದರೆ ನೀವು ಎಷ್ಟು ಪ್ರೀತಿ ತುಂಬ್ತೀರಾ ಅಷ್ಟು ಪ್ರೀತಿ ಅದು ಕೊಡ ತುಂಬ್ತಾ ಹೋಗುತ್ತೆ. ಬಟ್ ಅದು ಏನಾಗುತ್ತಪ್ಪ ಅಂತ ಹೇಳಿದರೆ ನೀವು ಹಾಕಿದರೆ ಎಷ್ಟು ಹಾಕ್ತೀರಾ ಅಷ್ಟು ತುಂಬುತ್ತೆ. ಆದರೆ ಅದು ಒಂದು ಸ್ವಲ್ಪ ತೂತು ಬೀಳ್ತು ಅಂತ ಹೇಳಿದರೆ ಹೇಗೆ ಸೋರ್ತಾ ಹೋಗುತ್ತೆ, ಹಾಗೆ ನಿಮ್ಮ ಜೀವನವೂ ಸಹಿತ ಹಾಗೆ ಸೋತು ಹೋಗ್ತಾ ಇದೆ. ಏಕೆಂದರೆ ಎರಡೂ ಕಡೆಯಿಂದ ನಿಮಗೆ ಪ್ರೀತಿ ಇದ್ದಿದ್ದರೆ ಏನೂ ಅನ್ನಿಸ್ತಿರ್ಲಿಲ್ಲ. ಇಲ್ಲಿ ಎಸ್ ಆಕಾರ ತೋರಿಸ್ತಾ ಇದೆ, ಒನ್ ತೋರಿಸ್ತಾ ಇದೆ. ಇಲ್ಲಿ ಡೇಟ್ ಆಫ್ ಬರ್ತ್ ಯಾವುದಾದ್ರೂ ಒನ್ ಇದ್ದರೆ ಒನ್ ಇದೆ, ಮತ್ತು ಕ್ಯಾಪಿಟಲ್ ಅಕ್ಷರ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ನಿಮ್ಮ ನೇಮಲ್ಲಿ ಮೊದಲನೇ ಅಕ್ಷರ ಎಸ್ ಇರ್ಬೋದು, ಯು ಇರ್ಬೋದು, ಎಲ್ ಇರ್ಬೋದು, ಎ ಇರ್ಬೋದು. ಎಮ್ ಅಕ್ಷರದವ್ರಿಗೆ ತುಂಬಾ ಇಲ್ಲಿ ರೆಸನೇಟ್ ಆಗುತ್ತೆ ಅನಿಸುತ್ತೆ. ಏಕೆಂದರೆ ಅವಾಗಲಿಂದ ರಿಪೀಟ್ ಎಮ್ ಬರ್ತಾ ಇದೆ, ಎಲ್ ಬರ್ತಾ ಇದೆ. ಕಾಳಿ ಮಾತೆ ಹೇಳ್ತಾ ಇರೋದೇನಪ್ಪ ಅಂತ ಹೇಳಿದರೆ, ಮಗುವೆ, ಆ ಮೋಸ, ಆ ಕಣ್ಣೀರು ನಿನ್ನನ್ನು ಮುಗಿಸಲು ಬಂದಿಲ್ಲ. ನಿನ್ನೊಳಗೆ ಒಂದು ದೌರ್ಬಲ್ಯವನ್ನು ಸುಟ್ಟು ನಿನ್ನನ್ನು ಶಕ್ತಿಶಾಲಿಯನ್ನಾಗಿ ಮಾಡಲು ಬಂದಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ನಾನು ಆವಾಗಲೇ ಹೇಳಿದೆ, ಅವರು ಬಂದಿರೋದು ನಿಮಗೆ ಪ್ರೀತಿ ಮಾಡೋದಕ್ಕಲ್ಲ, ನಿಮ್ಮ ಜೀವನಕ್ಕೆ ಒಂದು ಪಾಠವನ್ನು ಕಲಿಸೋದಕ್ಕೆ ಬಂದಿದ್ದಾರೆ. ನೋಡಿ ಇಲ್ಲಿ ನಿಮಗೆ ನೋಡಿ ಏನು ಕಾಣ್ತಾ ಇದೆ. ಇಲ್ಲಿ ಒನ್ ಅಕ್ಷರ ಇದೆ, ಇಲ್ಲಿ ಮತ್ತು ಇಲ್ಲಿ ಎಮ್ ಬಂದಿದೆ, ಇಲ್ಲಿ ಸಿಂಬಲ್ಸ್ ಇದೆ. ಓಕೆ, ಇಲ್ಲಿ ನಿಮಗೆ ಏನೋ ಒಂದು ಉತ್ತರ ಹೇಳೋದಕ್ಕೆ ಕಾಳಿ ಮಾತೆ ಬಂದಿದ್ದಾರೆ ಅನಿಸುತ್ತೆ. ಯಾಕೆಂದರೆ ಇಲ್ಲಿ ತುಂಬಾ ಇನ್ಫಿನಿಟಿ ಸಿಂಬಲ್ ಬರ್ತಾ ಇದೆ. ಅಂದರೆ ನಿಮಗೆ ಕಾಳಿ ಮಾತೆಯ ಆಶೀರ್ವಾದ ಇದೆ, ಕಾಳಿ ಮಾತೆ ನಿಮಗೆ ಬೆಂಬಲವಾಗಿ ನಿಂತಿದ್ದಾರೆ. ಬಟ್ ಏನಪ್ಪ ಅಂತ ಹೇಳಿದರೆ, ಒಂದು ಸಮಸ್ಯೆ ನೀವು ನೋಡ್ಕೊತಾ ಇರ್ಬೋದು. ಆದರೆ ಆ ವ್ಯಕ್ತಿನ ನೀವು ಎಷ್ಟು ನಂಬಿದರೆ ಆ ವ್ಯಕ್ತಿಯಿಂದ ನೀವು ಅಷ್ಟೇ ನೋವನ್ನು ಅನುಭವಿಸ್ತಾ ಬಂದಿದ್ದೀರ. ನಿಮ್ಮ ಸುತ್ತಮುತ್ತ ಇರುವವರು ಸಹಿತ ಒಂದು ನಕಾರಾತ್ಮಕ ಶಕ್ತಿಗಳನ್ನು ಸಹಿತ ಇಲ್ಲಿ ಮಾಡಿದ್ದಾರೆ. ಅಂದರೆ ಇಲ್ಲಿ ನೀವು ಆಗಿರ್ಬೋದು ಅಥವಾ ಆ ವ್ಯಕ್ತಿಗೆ ಆಗಿರ್ಬೋದು, ಏನು ಹೇಳ್ತಾ ಇರಪ್ಪ ಅಂತ ಒಂದು ನೆಗೆಟಿವ್ ದೃಷ್ಟಿಯಾಗಿದೆ. ನಿಮ್ಮಿಬ್ಬರ ಮಧ್ಯೆ ಒಂದು ಯಾವುದೋ ಒಂದು ದೃಷ್ಟಿಯಾಗಿರ್ಬೋದು, ಆ ಕಣ್ಣು ದೃಷ್ಟಿಯಾಗಿರ್ಬೋದು, ಅಥವಾ ನಕಾರಾತ್ಮಕ ಶಕ್ತಿಯಾಗಿರ್ಬೋದು. ಇದರಿಂದನೂ ಸಹಿತ ನಿಮ್ಮ ಪ್ರೀತಿಯಲ್ಲಿ ಸಮಸ್ಯೆ ಬಂದಿದೆ ಅಂತ ಹೇಳ್ಬೋದು. ಇಲ್ಲಿ ಯಾವುದು ಡೇಟ್ ಆಫ್ ಬರ್ತ್ 7 ಇದೆ ಅಂತ ಹೇಳಿದರೆ ಖಂಡಿತವಾಗಿ ಇಲ್ಲಿ 7 ಅನ್ನೋದನ್ನು ಸಹಿತ ಇಲ್ಲಿ ತೋರಿಸ್ತಾ ಇದೆ. ನಿಮಗೆ ಒಂದು ದಾರಿ ಕಾಣುತ್ತೆ, ಮುಂದೆ ಒಂದು ಒಳ್ಳೆಯ ಅಪರ್ಚುನಿಟಿ ಬರುತ್ತೆ. ಅಂದರೆ ಆ ವ್ಯಕ್ತಿನೇ ನಿಮ್ಮ ಹತ್ರ ಬಂದು ಮಾತಾಡುವಂಥದ್ದಾಗಿರ್ಬೋದು. ನಿಮಗಾಗಿರುತ್ತಿದ್ದಂಥ ಎಷ್ಟೇ ಕಷ್ಟಗಳಾಗಿರ್ಬೋದು, ತಾಯಿ ಹತ್ತ ಸೆಳೆದುಕೊಂಡು ಬನ್ನಿ ಅಂತ ಹೇಳ್ತಿದ್ದಾರೆ. ಅಂದರೆ ತಾಯಿ ನಿಮ್ಮನ್ನು ರಕ್ಷಿಸುತ್ತಿದ್ದಾಳೆ, ನಿಮ್ಮ ಬೆನ್ನ ಹಿಂದೆ ಇದ್ದಾಳೆ. ನಿಮ್ಮನ್ನು ಆ ವ್ಯಕ್ತಿಯ ಮುಖವಾಡವನ್ನು ಕಳಚುವಂತಹ ದಾರಿಯನ್ನು ಸಹಿತ ನಿಮಗೆ ಕಾಳಿ ಮಾತೆ ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ಎನರ್ಜಿಲಿ ಏನು ಕಾಣ್ತಾ ಇದೆಯಪ್ಪ ಅಂತ ಹೇಳಿದರೆ, ಆ ವ್ಯಕ್ತಿಯ ಅಸತ್ಯಗಳು ಏನಿದೆ ಅವರ ಮುಖವಾಡವನ್ನು ನಿಮ್ಮ ಎದುರಿಗೆ ತರುವಂಥದ್ದು ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಂದು ನಿಮಗೆ ಬೆಂಬಲವಾಗಿ ನಿಂತಿದ್ದಾರೆ ಕಾಳಿ ಮಾತೆ. ನಿಮ್ಮ ಕಣ್ಣೀರಿಗೆ, ನಿಮ್ಮ ಪ್ರೀತಿಗೆ, ನಿಮ್ಮಲ್ಲಿರುವಂಥ ನಿಷ್ಕಲ್ಮಶವಾದಂತಹ ಪ್ರೀತಿಗೆ ಕಾಳಿ ಮಾತೆಯೇ ನಿಮ್ಮ ಜೊತೆಯಾಗಿ ನಿಂತಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ನೀವು ಆರ್ಥಿಕವಾಗಿ ಮತ್ತು ನಿಮ್ಮ ವೈಯಕ್ತಿಕವಾಗಿ ಎಲ್ಲ ಕೆಲಸಗಳನ್ನು ಸಹಿತ ನಿಲ್ಲಿಸಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಯಾರೋ ವ್ಯಕ್ತಿಯಿಂದ ನಿಮಗಿರುವಂತಹ ಎಷ್ಟೋ ಕೆಲಸಗಳನ್ನು, ನಿಮ್ಮಲ್ಲಿರುವಂತಹ ಬುದ್ಧಿಶಕ್ತಿಯನ್ನು ಮರೆತು ನೀವು ಅವರಿಗೋಸ್ಕರ ಕಣ್ಣೀರು ಹಾಕ್ತಾ ಇರೋದು ನೀವು ಮಾಡ್ತಾ ಇರುವಂಥ ವ್ಯರ್ಥವಾದಂತಹ ಟೈಮ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ 6 ಯಾರಾದರೂ ಡೇಟ್ ಆಫ್ ಬರ್ತ್ ಯಾರಾದರೂ 6 ಇತ್ತು ಅಂದರೆ 6ನದು ಸಹಿತ ಇಲ್ಲಿ ಇದೆ. 8 ಆಫ್ ಡೇಟ್ ಆಫ್ ಬರ್ತ್ 8 ಇತ್ತು ಅಂತ ಹೇಳಿದರೆ ಇಲ್ಲಿ ಖಂಡಿತವಾಗೂ 8 ಇದೆ ನೋಡಿ. ನಿಮಗೂ ಸಹಿತ ಇದು ರೆಸನೇಟ್ ಆಗುತ್ತೆ.
ಕೈಗೆ ಸಿಗದೆ ಜಾರುತ್ತಿದ್ದ ಹಣವೂ ಸಹಿತ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಅಂದರೆ ನೀವು ಏನೋ ಹಣದಲ್ಲಿ ಸಹಿತ ನೀವು ಮೋಸ ಹೋಗಿರ್ಬೋದು, ಆ ವ್ಯಕ್ತಿ ಮೇಲೆ ಹಣದೊಂದು ವೆಚ್ಚ ಮಾಡ್ತಾ ಇರ್ಬೋದು, ಆ ವ್ಯಕ್ತಿಗೋಸ್ಕರ ನೀವು ಏನೆಲ್ಲ ಗಿಫ್ಟ್ಗಳನ್ನು ಕೊಟ್ಟಿರ್ಬೋದು, ಏನೇ ನೀವು ಅವ್ರಿಗೆ ಮಾಡಿರ್ಬೋದು, ಬಟ್ ಅದೆಲ್ಲ ವ್ಯರ್ಥವಾಗಿದೆ. ಬಟ್ ಕಾಳಿ ಮಾತೆ ಏನು ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ನೀವು ಮಾಡಿರೋದು ಯಾವುದೂ ವ್ಯರ್ಥ ಆಗಿಲ್ಲ, ನಿಮಗೆ ಏನು ಸಿಗಬೇಕಾಗಿದೆಯೋ ಅದನ್ನು ಕೊಡೋದಕ್ಕೆ ನಾನಿದ್ದೀನಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಬಾಂಧವ್ಯ ಅಂದರೆ ತಾಯಿ ನಿಮ್ಮೊಂದಿಗೆ ಯಾವ ರೀತಿ ಷರತ್ತು ಹಾಕ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ಇನ್ನೊಬ್ಬರಿಗಾಗಿ ನಿಮ್ಮನ್ನು ನೀವು ತ್ಯಾಗ ಮಾಡ್ಕೊಳ್ಳೋದು ಬೇಡ, ಬೇರೆಯವ್ರಿಗೋಸ್ಕರ ನಿಮ್ಮನ್ನು ನೀವು ಶಿಕ್ಷಿಸೋದು ಬೇಡ, ನಿಮ್ಮ ಮೇಲಿನ ಪ್ರೀತಿ ಮತ್ತು ಗೌರವವನ್ನು ಬೆಳೆಸಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಮೊದಲನೆಯದಾಗಿ ಸೆಲ್ಫ್ ಲವ್, ನಿಮ್ಮನ್ನು ನೀವು ಪ್ರೀತಿ ಮಾಡೋದನ್ನು ಕಲೀರಿ. ನೀವು ಬೇರೆಯವ್ರಿಗೋಸ್ಕರ ಮಾಡಿದ್ದು ಎಲ್ಲ ಹೋಯಿತು, ಈಗ ನಿಮಗೋಸ್ಕರ ನೀವು ಬದುಕೋದನ್ನು ಕಲೀರಿ. ಕಾಳಿ ಮಾತೆ ಹೇಳ್ತಾ ಇದ್ದಾರೆ ಏನಪ್ಪ ಅಂತ ಹೇಳಿದರೆ, ನೀವು ಬೇರೆಯವ್ರಿಗೋಸ್ಕರನೇ ಬದುಕಿದ್ದಾಯಿತು, ಬೇರೆಯವ್ರಿಗೋಸ್ಕರನೇ ತ್ಯಾಗ ಮಾಡಿದ್ದಾಯಿತು. ಈಗ ನಿಮ್ಮ ಜೀವನದಲ್ಲಿ ಒಂದು ಎಂಡಿಂಗ್ ಪ್ಲೇಸ್ ಅಂದರೆ ಒಂದು ಪಾಠ ಕಲಿತಾದ್ಮೇಲೆ ನೀವು ಅದನ್ನು ಮುಂದುವರ್ಸ್ಕೊಂಡು ಹೋಗಬಾರ್ದು, ಅದೇ ತಪ್ಪನ್ನು ಮತ್ತೆ ಮುಂದುವರ್ಸ್ಕೊಂಡು ಹೋಗಬಾರ್ದು. ನಿಮಗೆ ತಾಯಿ ಹೇಳ್ತಾ ಇರೋದು ಇಷ್ಟೇ, ಇಲ್ಲಿಯವರೆಗೂ ನೀವು ಏನೆಲ್ಲ ಅನುಭವಿಸಿದ್ದೀರ ಅದು ಒಂದು ನಿಮ್ಮ ಜೀವನಕ್ಕೆ ಬಂದಂತಹ ಕರ್ಮ ಅಂತ ಅಂದ್ಕೊಳ್ಳಿ. ಮುಂದೆ ಈಗ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯದನ್ನು ಕೊಡೋದಕ್ಕೆ ಕಾಳಿ ಮಾತಾ ಇಲ್ಲಿ ಇದ್ದಾರೆ. ಓಕೆನಾ? ನಿಮ್ಮ ಕಣ್ಣೀರಿಗೆ ಸೋತು ಬಂದಿದ್ದಾರೆ, ನಿಮ್ಮ ಕಣ್ಣೀರನ್ನು ಒರೆಸೋದಕ್ಕೆ ಬಂದಿದ್ದಾರೆ. ಆ ಮೂರನೇ ವ್ಯಕ್ತಿ ಯಾರೇ ಆಗಿರ್ಬೋದು, ಆ ವ್ಯಕ್ತಿಯಿಂದ ನಿಮಗೇನಾದರೂ ನಕಾರಾತ್ಮಕ ಶಕ್ತಿ ಏನಾದರೂ ಇತ್ತು ಅಂದರೆ ಅದನ್ನು ಸಹಿತ ಕಾಳಿ ಮಾತಾ ಹೊಡೆದು ಹಾಕ್ತಾರೆ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ನಿಮ್ಮ ಮಧ್ಯೆ ಏನಾದರೂ ಕಾರ್ಮಿಕ್ ಎನರ್ಜಿ ಏನಾದರೂ ಇತ್ತು ಅಂದರೆ ಅದನ್ನು ಸಹಿತ ತೆಗ್ದುಹಾಕಿ ನಿಮ್ಮ ಇಬ್ಬರ ಮಧ್ಯೆ ಒಂದು ಬಾಂಡಿಂಗನ್ನು ಸಹಿತ ಇಲ್ಲಿ ಕಾಳಿ ಮಾತಾ ತರ್ತಾರೆ ಅನ್ನೋದು ಇಲ್ಲಿ ಗೈಡೆನ್ಸ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು. ಮತ್ತೆ ಯಾವ ಸಂದೇಶವನ್ನು ಕೊಡ್ತಾ ಇದ್ದಾರೆ, ನೀವು ನಿಮ್ಮಲ್ಲಿರುವಂತಹ ಅಂದರೆ ನೆಗೆಟಿವ್ನ ನಿಮ್ಮ ಬಾಡಿಯಿಂದ ಹೀಲ್ ಆಗಬೇಕು ಅಂತ ಹೇಳಿದರೆ ನೀವು ಪ್ರತಿದಿನ ಒಂದು ಸಾಲ್ಟ್ ಬಾತ್ ಅಂತ ಹೇಳ್ಬೋದು, ಉಪ್ಪಿನ ನೀರಿನ ಸ್ನಾನ ಅಂತ ಹೇಳ್ಬೋದು. ಅದನ್ನು ಪ್ರತಿದಿನ ಮಾಡೋದ್ರಿಂದ ಆ ನೆಗೆಟಿವ್ ಏನಿದೆ, ದೃಷ್ಟಿಯಾಗಿರೋದೇನಿದೆ ಅದು ಹೋಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಆವಾಗಲೇ ತುಂಬಾ ನಿಧಾನವಾಗಿ ಉರಿತಾ ಇದ್ದಂಥದ್ದು ಇವಾಗ ಫಾಸ್ಟಾಗಿ ಉರಿತಾ ಇದೆ. ಕ್ಯಾಂಡಲ್ ಕಾಳಿ ಮಾತೆ ಹೇಳ್ತಾ ಇರೋದೇನಪ್ಪ, ನಿಮ್ಮ ಜೀವನದಲ್ಲಿ ಇನ್ಮೇಲೆ ಬದಲಾವಣೆ ಬರುತ್ತೆ, ಆದರೆ ನಿಮ್ಮನ್ನು ನೀವು ಪ್ರೀತಿ ಮಾಡೋದನ್ನ ಕಲ್ತ್ಕೊಳ್ಳಿ. ಬೇರೆಯವ್ರಿಗೋಸ್ಕರ ಬದುಕೋದು ಬೇಡ, ಬೇರೆಯವ್ರಿಗೋಸ್ಕರ ಪ್ರೀತಿ ತೋರಿಸೋದು ಬೇಡ, ನಿಮಗೋಸ್ಕರ ನೀವು ಪ್ರೀತಿ ತೋರಿಸಿ, ನಿಮಗೋಸ್ಕರ ನೀವು ಬದುಕೋದನ್ನು ಕಲೀರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏಂಜಲ್ಸ್ ಸಹಿತ ಬಂದಿದ್ದಾರೆ, ಏಕೆಂದರೆ ಇಲ್ಲಿ ಬರ್ಡ್ ಥರ ಕಾಣ್ತಾ ಇದೆ, ಇಲ್ಲಿ ಬಟರ್ಫ್ಲೈ ಕಾಣ್ತಾ ಇದೆ ನೋಡಿ. ಅಂದರೆ ಏಂಜಲ್ಸ್ ಸಹಿತ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀವು ಅಂದರೆ ಹೋಗ್ತಾ ಇರುವಂಥ ದಾರಿಲಾಗಿರ್ಬೋದು 88 ನೋಡ್ತಾ ಇರ್ಬೋದು, 111 ನೋಡ್ತಿರ್ಬೋದು, ಅಥವಾ 33 ನೋಡ್ತಿರ್ಬೋದು, ಅಥವಾ ಪ್ರೀತಿಯ ಸಂಕೇತವಾಗಿ 666 ನೋಡ್ತಾ ಇರ್ಬೋದು, ಅಥವಾ ಬ್ಯಾಲೆನ್ಸ್ ಮಾಡೋದಕ್ಕೆ ನಿಮಗೆ 222 ಅಂತ ನೋಡ್ತಾ ಇರ್ಬೋದು. ಇವು ಯಾವುದನ್ನೇ ನೀವು ಶೈನ್ ನೋಡ್ತಾ ಇದ್ದೀರಿ ಅಂದರೆ ಕಾಳಿ ಮಾತಾ ಮತ್ತು ಏಂಜಲ್ಸ್ ನಿಮಗೆ ನಿಮ್ಮ ಜೊತೆನೇ ಇದ್ದು ನಿಮಗೆ ಒಂದು ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ, ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಅಂದರೆ ಇಲ್ಲಿ ಕಾಳಿ ತಾಯಿ ಹೇಳ್ತಾ ಇರೋದೇನಪ್ಪ ಅಂದರೆ ಅವರ ಹಸ್ತ ನಿಮ್ಮ ಮೇಲಿದೆ, ಅಭಯದ ಹಸ್ತ ನಿಮ್ಮ ಮೇಲಿದೆ, ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಭಯ ಬೇಡ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ತಾಯಿ ನೀಡಿದ ಸಂದೇಶ ನಿಮಗೆ ಮನಸ್ಸಿಗೆ ತಟ್ಟಿದ್ದರೆ, ಓಕೆನಾ, ಮನಸ್ಸಲ್ಲಿ ನೋವಾಗಿದ್ದರೆ ಕಾಳಿ ತಾಯಿಯ ಆಶೀರ್ವಾದ ನಿಮಗಿದೆ ಎಂದು ಗಮನಿಸಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕಾಳಿ ಮಾತೆ ನಿಮ್ಮ ಜೊತೆನೇ ಇದ್ದಾರೆ, ಅದನ್ನು ಗಮನಿಸಿ ನೀವು ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನೀವು ಕಮೆಂಟ್ ಬಾಕ್ಸಲ್ಲಿ ಏನು ಹಾಕಬೇಕಾಗುತ್ತಪ್ಪ ಅಂತ ಹೇಳಿದರೆ ಜೈ ಮಾ ಕಾಳಿ ಅಂತ ಹಾಕಿ, ಜೈ ಮಾ ಕಾಳಿ ಅಂತ ಹಾಕಿ ಆ ಎನರ್ಜಿನ ನೀವು ಪಡ್ಕೋತೀರಾ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ನಿಮ್ಮ ಜೀವನದಲ್ಲಿ ಹೊಸ ಪ್ರೀತಿಯಾಗಿರ್ಬೋದು, ಅದೇ ಪ್ರೀತಿ ಹೊಸ ರೂಪವನ್ನು ಪಡ್ಕೋಬಹುದು. ನಿಮ್ಮ ಕಣ್ಣೀರಿಗೆ ಕಾಳಿ ಮಾತೆ ನಿಮ್ಮ ಜೊತೆ ಇದ್ದು ನಿಮ್ಮನ್ನು ರಕ್ಷಿಸ್ತಾ ಇದ್ದಾರೆ, ನಿಮಗೆ ಒಂದು ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಇಲ್ಲಿಗೆ ಮುಗಿಸೋಣ. ಟ್ಯಾರೋದಲ್ಲಿ ನಿಮಗೆ ಯಾವ ಸಂದೇಶವನ್ನು ಕೊಡ್ತಾ ಇದ್ದಾರೆ?
ಓಕೆ, ಟ್ಯಾರೋ ಮುಖಾಂತರನೂ ಸಹಿತ ನಿಮಗೆ ಕಾಳಿಮ ಯಾವ ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ನೋಡಿ, ನಾನು ಆವಾಗಲೇ ಹೇಳಿದೆ ನಿಮಗೆ, ಇಲ್ಲಿ ಸಹಿತ ಅಷ್ಟೇ ನೀವು ನಿಮ್ಮ ಮನಸ್ಸನ್ನು ಒಂಥರ ಹೇಗೆ ಇಟ್ಕೊಂಡಿದ್ದೀರಾ ಅಂತ ಹೇಳಿದರೆ, ಯಾವ ದಾರಿಗೆ ಹೋಗಲಿ ನಾನು, ಯಾವ ವಿಚಾರಕ್ಕೆ ನಾನು ಹೆಜ್ಜೆ ಇಡಲಿ ಅಂತ ಹೇಳಿ ನಿಮ್ಮನ್ನು ನೀವು ಕಣ್ಮುಚ್ಚಿ ಕೂತಿರುವಂಥದ್ದು, ನೀವು ಹೋಗ್ತಾ ಇರುವಂಥ ದಾರಿಲಿ ನಿಮಗೆ ಒಂದು ನೀವೇ ಕಣ್ಣು ಕೊಟ್ಕೊಂಡು ಕೂತಿರೋದು. ಓಕೆನಾ, ನಿಮ್ಮ ಜೀವನದಲ್ಲಿ ತುಂಬಾ ಸವಾಲುಗಳು ಬಂದಿದೆ, ತುಂಬ ಕಣ್ಣೀರನ್ನು ಹಾಕಿದ್ದೀರ, ತುಂಬ ಎಮೋಷ್ನಲ್ ಫೀಲ್ ಆಗಿದ್ದೀರ. ಏಕೆಂದರೆ ಒಬ್ಬ ವ್ಯಕ್ತಿ ಮೋಸ ಮಾಡ್ತಾ ಇದ್ದಾರೆ, ನಂಬಿಕೆ ದ್ರೋಹ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಇಲ್ಲಿ ನೀವು ಅದೇ ಥರನೇ ಇರಬೇಕಾಗತ್ತೆ. ಖಂಡಿತವಾಗಿಯೂ ನಿಮ್ಮ ನೋವು ತುಂಬಾ, ಆದರೆ ನಿಮ್ಮ ಪವಿತ್ರವಾದ ಪ್ರೀತಿನ ಅರ್ಥ ಮಾಡ್ಕೊಳ್ದೇ ಇರೋಂತಹ ಆ ವ್ಯಕ್ತಿ ಒಂದೊಂದು ಜೀವನದಲ್ಲಿ ಅವನು ಒಂದು ಆ ಕರ್ಮ ರಿಟರ್ನ್ ಅಂತಾರಲ್ವ, ಅದು ಆ ವ್ಯಕ್ತಿಗೂ ಒಂದು ದ್ರೋಹ ಆಗುವಂಥದ್ದು ಬಂದೇ ಬರುತ್ತೆ. ಆದರೆ ಇಲ್ಲಿ ನಿಮಗೆ ಹೇಳ್ತಾ ಇರೋದು, ನಾನು ಆವಾಗಲೇ ಹೇಳಿದೆ, 2 ನಿಮಗೆ ಬ್ಯಾಲೆನ್ಸ್ ಮಾಡ್ತಾಯಿದ್ರೆ, ಅಂದರೆ ಕಾಣ್ತಾ ಇದೆ ನೀವು ಹೋಗ್ತಾ ಇರುವಂಥ ದಾರಿಲಾಗಿರ್ಬೋದು, ನೀವು ಹೋಗುವಂಥ ನೀವು ನೋಡುವಂತಹ ಅಂದರೆ ಸ್ಕ್ರೀನ್ ಮೇಲಾಗಿರ್ಬೋದು ಅಥವಾ ಎಲ್ಲೋ ವೆಹಿಕಲಲ್ಲಾಗಿರ್ಬೋದು, ನೀವು 2 ನಂಬರ್ನ ನೋಡ್ತಿರುವಂಥದ್ದಾಗಿರ್ಬೋದು. ಯಾಕೆ ಇಲ್ಲಿ ಟೆಂಪ್ರೆನ್ಸ್ ಬಂದಿದೆ ಅಂತ ಹೇಳಿದಾಗ ನೀವು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಕಾಳಿಮ ಹೇಳ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ನಿಮ್ಮ ಜೀವನವನ್ನು ಬ್ಯಾಲೆನ್ಸಿಂಗ್ ಆಗಿ ಇಟ್ಕೊಳ್ಳಿ. ನೀವು ನಿಮ್ಮ ಮನಸ್ಸನ್ನು ಶಾಂತಿಗೋಸ್ಕರ ಮೆಡಿಟೇಷನ್ ಮಾಡಿ, ಹೋಪನೋಪನೋ ಹೀಲಿಂಗ್ ಮಾಡಿ, ಅಥವಾ ನಿಮಗೆ ಈ ಮ್ಯೂಸಿಕ್ ಕೇಳೋದ್ರಲ್ಲಿ ಇತ್ತು ಅಂದರೆ ಮ್ಯೂಸಿಕ್ ಕೇಳಿ, ಇಲ್ಲ ದೇವ್ರ ಪೂಜೆ ಮಾಡಬೇಕಂತ ಹೇಳಿದರೆ ದೇವ್ರ ಪೂಜೆ ಮಾಡಿ, ನಿಮ್ಮ ಮನಸ್ಸನ್ನು ಒಂದು ಶಾಂತವಾಗಿ ಇಟ್ಕೊಳ್ಳಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ನಿಮ್ಮ ಭಾವನೆಗಳನ್ನು ಹಿಡಿತದಲ್ಲಿಟ್ಕೊಳ್ಳಿ. ಆ ವ್ಯಕ್ತಿಗೋಸ್ಕರ ನಿಮ್ಮ ಮನಸ್ಸನ್ನು ನೀವು ಹಾಳು ಮಾಡಿಕೊಳ್ಳುವಂಥದ್ದು ಏನೂ ಇಲ್ಲ. ಆ ವ್ಯಕ್ತಿ ನಿಮಗೆ ಏನೇ ತೊಂದರೆ ಕೊಡ್ತಾ ಇರ್ಬೋದು, ಏನೇ ನೋವು ಕೊಟ್ಟಿರ್ಬೋದು, ಎಷ್ಟೇ ನಿಮಗೆ ದ್ರೋಹ ಮಾಡಿಬಿರ್ಬೋದು, ನಂಬಿಕೆ ದ್ರೋಹ ಮಾಡಿರ್ಬೋದು, ಆದರೆ ಆ ವ್ಯಕ್ತಿ ಒಂದು ನಿಮ್ಮ ಜೀವನಕ್ಕೆ ಬಂದಿರೋದು ಒಂದು ಪಾಠ ಕಲಿಸೋದಕ್ಕೆ. ಓಕೆನಾ, ಆದರೆ ನೀವು ಅವ್ರನ್ನ ಅಷ್ಟೇ ಕಣ್ಣು ಮುಚ್ಕೊಂಡು ನಂಬಿದ್ದೀರ. ಇಲ್ಲಿ ಹೇಳ್ತಾ ಇದೆ ದುರ್ಗಮ್ಮ ಕಾಳಿಮಾತಾ ನಿಮಗೆ ಹೇಳ್ತಾ ಇರೋದಿಷ್ಟೇ, ನಿಮ್ಮ ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ತುಂಬಾ ಪ್ಯೂರ್ ಆಗಿದೆ. ಯಾರಿಗೂ ಮೋಸ ಮಾಡುವಂಥವ್ರಲ್ಲ ನೀವು. ಬೇರೆಯವ್ರಿಗೋಸ್ಕರ ಮನಸ್ಸು ಒಂಥರ ಮಿಡಿಯುತ್ತೆ ನಿಮ್ಮ ಮನಸ್ಸು. ಬೇರೆಯವ್ರ ಕಷ್ಟದಲ್ಲಿದ್ದರೆ, ಬೇರೆಯವ್ರಿಗೆ ಏನಾದ್ರು ಸಹಾಯ ಮಾಡಬೇಕು ಅಂತ ಹೇಳಿದರೆ ಬೇರೆಯವರಿಗೆ ಸಹಾಯ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ನೀವು ಬೇರೆಯವರಿಗೋಸ್ಕರನೇ ಜಾಸ್ತಿ ಎಫರ್ಟ್ ಹಾಕುವಂಥದ್ದು. ಅವ್ರು ಚೆನ್ನಾಗಿದ್ದರೆ ನಾನು ಚೆನ್ನಾಗಿರ್ತೀನಿ, ಅವ್ರು ಚೆನ್ನಾಗಿದ್ದರೆ ಅವ್ರು ನಕ್ಕಂತಿದ್ರೆ ನಾನು ನಗ್ತಾ ಇರ್ತೀನಿ. ಈ ರೀತಿಯಾದಂತಹ ಮನಸ್ಥಿತಿನೇ ಇಟ್ಕೊಂಡಿರೋದ್ರಿಂದ ನಿಮ್ಮ ಮನಸ್ಸು ತುಂಬಾ ನೋವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏಂಜಲ್ಸು ನಿಮಗೆ ಸಪೋರ್ಟಿವ್ ಆಗಿ ಬಂದಿರೋದು ಏನಕ್ಕಪ್ಪ ಅಂತ ಹೇಳಿದರೆ, ಎಲ್ಲನೂ ಬ್ಯಾಲೆನ್ಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಮನಸ್ಸಿಗೆ ಎಷ್ಟೇ ನೋವಾಗಿರ್ಬೋದು, ಯಾರೇ ನಿಮಗೆ ಹೇಳ್ಕೊಳಕ್ಕೆ ಇಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದು, ಬಟ್ ನಿಮ್ಮ ಜೊತೆ ನಾವಿದ್ದೀವಿ. ಕಾಳಿಮ ಇದ್ದಾರೆ, ಏಂಜಲ್ಸ್ ಇದ್ದಾರೆ, ನೀವು ನಂಬಿರುವಂಥ ದೈವಶಕ್ತಿ ನಿಮ್ಮ ಜೊತೆ ಇದೆ. ನೀವು ಹೋಗ್ತಾ ಇರುವಂಥ ದಾರಿಲಿ ಒಂದು ಸಕ್ಸಸ್ಸನ್ನು ನೋಡ್ತೀರಾ ಅಂತ ಹೇಳ್ತಾರೆ. ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನ ಏನಾಗುತ್ತಪ್ಪ ಅಂದರೆ, ನಿಮ್ಮ ಭಾವನೆಗಳಿಗೆ ಒಂದು ಪ್ರೀತಿಗೆ ನೀವು ಅಂದ್ಕೊಂಡಿರುವಂತೆ ನೀವು ನಿಮ್ಮ ಜೀವನ ಚೇಂಜ್ ಆಗಬೇಕು ಅಂದ್ಕೊಂಡಿದ್ರೆ ಅದೇ ರೀತಿ ನಿಮ್ಮ ಜೀವನ ಚೇಂಜ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಭಾವನೆ ಹೇಗಾಗುತ್ತಪ್ಪ ಅಂತ ಹೇಳಿದರೆ ತುಂಬ ಚೆನ್ನಾಗಾಗುತ್ತೆ. ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ. ನೀವು ನಿಮ್ಮ ಫ್ಯಾಮಿಲಿನ ಒಂದು ತುಂಬ ಚೆನ್ನಾಗಿ ಇಟ್ಕೊಳ್ಳುವಂತಹ ಮನಸ್ಥಿತಿ ನಿಮಗಾಗುತ್ತೆ. ಕಾಳಿಮ ಆಶೀರ್ವಾದದಿಂದ ನಿಮ್ಮ ಫ್ಯಾಮಿಲಿಯಲ್ಲಿ ನೀವು ಚೆನ್ನಾಗಿರ್ತೀರ, ನಿಮ್ಮ ಸಂಬಂಧದಲ್ಲಿ ನೀವು ಚೆನ್ನಾಗಿರ್ತೀರ. ಬಟ್ ಇಲ್ಲಿ ಏನು ಹೇಳ್ತಾರಪ್ಪ ಅಂತ ಹೇಳಿದರೆ, ನಿಮ್ಮ ಮನಸ್ಥಿತಿ ನೀವು ಶಾಂತವಾಗಿದ್ದು ಮೌನವಾಗಿದ್ದು ಎಲ್ಲವನ್ನು ನೋಡಿ, ನಿಮಗೆ ನಂಬಿಕೆ ದ್ರೋಹ ಮಾಡಿರುವಂತಹ ವ್ಯಕ್ತಿಯ ಮುಖವಾಡವನ್ನು ಕಳಚಿ ನಿಮಗೆ ಒಂದು ಸತ್ಯದ ದರ್ಶನವನ್ನು ತೋರಿಸ್ತಾ ಇದ್ದಾರೆ. ಸತ್ಯದ ದರ್ಶನದಿಂದ ನಿಮ್ಮ ಇಬ್ಬರ ಮಧ್ಯೆ ಇರುವಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಕಮ್ಯುನಿಕೇಷನ್ ಇಲ್ಲದೆ ಇರುವಂಥದ್ದು ಎಲ್ಲ ಸರಿ ಹೋಗುತ್ತೆ. ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನ ಒಂದು ಅದ್ಭುತವಾದ ಬದಲಾವಣೆಯನ್ನು ತರುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಕಾಳಿಮ ಹೇಳ್ತಾ ಇದ್ದಾರೆ. ನೀವು ಇಲ್ಲಿ ಈ ವಿಚಾರ ಅಂದರೆ ನೀವು ಇಲ್ಲಿ ಯಾರಿಗೆಲ್ಲ ರೆಸಿನೇಟ್ ಆಗುತ್ತೆ ಅವರು ಜೈ ಮಾ ಕಾಳಿ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಈ ಎನರ್ಜಿನ ನೀವು ಪಡ್ಕೋಬಹುದು. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.